ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂಸ್ ಟ್ರೋ ಟಿಪ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಸ್ಮಾಲ್ ಒಂದು ಫ್ಲಿಪ್ಕಾರ್ಟ್ ಹಾಲ್ ಶೇರ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಿಂದ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಅದು ಹೇಗಿದೆ, ಪ್ರೈಸ್ ಎಷ್ಟು, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಓಕೆ ಗಾಯ್ಸ್, ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಕೆಲವು ಮೇಕಪ್ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ಕೆಲವು ಡೆಕೋರೇಷನ್ದು ಐಟಮ್ಸ್ ಇದೆ. ಪ್ರತಿಯೊಂದು ಯಾವ ಥರ ಇದೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತೇಳಿ ಇವಾಗ ನೋಡೋಣ. ಐಲೈನರ್. ಇದು ಮೇಬಿಲಿನ್ ಅವರದ್ದು ಕೊಲಾಸಲ್ ಬೋಲ್ಡ್ ಐಲೈನರ್. ಇದು ನೀವು ನೋಡಿರ್ಬೋದು. ನಾನು ಮಾತ್ರ ಇದನ್ನು ಫಸ್ಟ್ ಟೈಮ್ ಬೈ ಮಾಡಿರೋದು. ನಾನು ಹೆಚ್ಚಾಗಿ ಸ್ಕೆಚ್ ಐಲೈನರ್ ಯೂಸ್ ಮಾಡ್ತಿದ್ದೆ. ಲಿಕ್ವಿಡ್ ಐಲೈನರ್ಸಲ್ಲಿ ನಂತರ ಬ್ಲ್ಯಾಕ್ ಇರಲಿಲ್ಲ ಸದ್ಯಕ್ಕೆ. ಸೊ ನಾನೊಂದು ಬ್ಲ್ಯಾಕ್ ಬೇಕು ಅಂತ ಇದನ್ನ ಪರ್ಚೇಸ್ ಮಾಡೋದು. ಆ್ಯಂಡ್ ಸ್ಪೆಷಲಿ ನನಗೆ ಇಷ್ಟ ಆಗಿರೋದು ಅದು ಲುಕ್. ಯಾಕೆ ತುಂಬಾ ಒಂಥರ ಸ್ಲಿಮ್ ಆಗಿದೆ, ಯಾಕಂದರೆ ನಮಗೆ ಹಿಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಪ್ಲೈ ಮಾಡಬೇಕಿದ್ರೆ. ಆ್ಯಂಡ್ ಇದು ಗ್ಲಾಸ್ ಬಾಟ್ಲ್ ಅಲ್ಲ, ಇದು ಪ್ಲಾಸ್ಟಿಕ್. ಹಾಗೆ ನಾನು ನೋಡಿರೋ ಪ್ರಕಾರ ಲಿಕ್ವಿಡ್ ಲೈನರ್ಸ್ ಎಲ್ಲ ಗ್ಲಾಸ್ ಬಾಟ್ಲಲ್ಲೇ ಬರ್ತಾ ಇತ್ತು. ಆ್ಯಂಡ್ ಇದು ಪ್ಲಾಸ್ಟಿಕ್ ಬಾಟ್ಲ್ ಕೊಡ್ತದೆ. ಸೊ ಕೆಳಗೆ ಬಿದ್ದೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಕೂಡ ತುಂಬಾ ನಮಗೆ ಈಸಿ ಆಗುತ್ತೆ. ಇಷ್ಟೇ ಲೆಂತ್ ಇರುತ್ತೆ, ಆದರೆ ಇದ್ರದ್ದು ತುಂಬಾ ಇದೆ ಲೆಂತ್. ಸೊ ಇದನ್ನು ಹಚ್ಚೋದಕ್ಕೆ ಒಂಥರ ನಮ್ಗೆ ಇದನ್ನು ಹೋಲ್ಡ್ ಮಾಡೋದಕ್ಕೆ ಇದು ತುಂಬಾ ಈಸಿ ಆಗಿತ್ತು. ಸೊ ಫಸ್ಟ್ ಪ್ರಾಡಕ್ಟ್ ಇದು. ಇದರದ್ದು ಕೂಡ ಕಂಪ್ಲೀಟ್ ರಿವ್ಯೂ, ಸ್ಮರ್ಜ್ ಪ್ರೂಫ್ ಅಂತ ಏನಿಲ್ಲಿ ಕೊಟ್ಟಿದ್ದಾರೆ, ಬೋಲ್ಡ್ ಬ್ಲ್ಯಾಕ್, ವಾಟರ್ ಪ್ರೂಫ್ ಅಂತ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಹೌದಾ ಅಲ್ವಾ ಅಂತೇಳಿ ನಾನು ಸಪ್ರೇಟ್ ಆಗಿದ್ದರ ರಿವ್ಯೂ ಮಾಡಿದಾಗ ಆ ರಿವ್ಯೂ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೋಡೋದು ಮರಿಬೇಡಿ. ಇದನ್ನು ನಾನು ಯೂಸ್ ಮಾಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಗಿದೆ. ಬಾಕಿ ಕಂಪ್ಲೀಟ್ ಇದರ ಡೀಟೇಲ್ಸ್ನ ನಾವು ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಪ್ರಾಡಕ್ಟ್ ಆಗಿದೆ. ಇವಾಗ ಸೆಕೆಂಡ್ ಒನ್ ನಾನಿಲ್ಲಿ ಮೇಕಪ್ ಬೇಸ್ ಪರ್ಚೇಸ್ ಮಾಡಿದ್ದೀನಿ. ನಾನು ಸ್ವಿಸ್ ಬ್ಯೂಟಿ ಅವರದು ಇದ್ರದ್ದು ನಂಬರ್ 2 ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದೇನಂದರೆ ಇದು ಹೈಲೈಟಿಂಗ್ ಪ್ರೈಮರ್. ಇದು ನಾವು ಪ್ರೈಮರ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತೀರಿ, ಆಲ್ರೆಡಿ ನನ್ನ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಹೋಮ್ ಮೇಡ್ ಪ್ರೈಮರ್ ಬಗ್ಗೆನೂ ವಿಡಿಯೋ ಇದೆ. ಸೊ ನಿಮ್ಗೇನಾದರೂ ಪ್ರೈಮರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ವಿಡಿಯೋಸನ್ನೆಲ್ಲ ನೋಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದು ನಂತರ ಇಲ್ಲಿ ತನಕ ಇದ್ದ ಪ್ರೈಮರ್ಸ್ ಏನಿದ್ದು ಜಸ್ಟ್ ಮ್ಯಾಟಿಫೈಯಿಂಗ್ ಪ್ರೈಮರ್ಸ್ ಆಗಿತ್ತು ಎಲ್ಲಾನು. ಸೊ ಇದು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿರೋದು ಹೈಲೈಟಿಂಗ್ ಪ್ರೈಮರ್. ಸೊ ಯಾರಿಗೆ ತುಂಬಾ ಫೇಸ್ ಒಂಥರ ಹೈಲೈಟಿಂಗ್ ಆಗಿ ಕಾಣಬೇಕು, ಒಂಥರ ಗ್ಲೋ ಥರ ಇರಬೇಕು, ಆ ಥರ ಇಷ್ಟ ಇದ್ದವರು ಎಕ್ಸ್ಟ್ರಾ ಹೈಲೈಟ್ಗೋಸ್ಕರ ಈ ಥರ ಪ್ರೈಮರನ್ನು ಯೂಸ್ ಮಾಡ್ಬೋದು. ಪಾರ್ಟಿಗೆ, ಮೇಕಪ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಇದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಒಂಥರ ಪ್ರೈಮರ್ ಹಚ್ಚಬೇಕಿದ್ರೇ ಫೇಸ್ ಒಂಥರ ಹೈಲೈಟ್ ಆದಾಗೆ ಕಾಣುತ್ತೆ, ಒಂಥರ ಶೈನಿಂಗ್ ಆಗಿ ಕಾಣುತ್ತೆ, ಫೇಸ್ ನಿಮ್ಮದು ಗ್ಲೋ ಥರ ಕಾಣುತ್ತೆ. ಇದರದ್ದು ಕೂಡ ಯಾರಿಗೆಲ್ಲ ರಿವ್ಯೂಸ್ ಅಗತ್ಯ ಇದೆ ಅವರಿಗೋಸ್ಕರ ನಾನು ಖಂಡಿತವಾಗ್ಲೂ ಇದರ ರಿವ್ಯೂ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ ಗೈಸ್. ವಿಡಿಯೋಸು ಎವ್ರಿ ಸ್ಯಾಟರ್ಡೇ 5 PM ಆ್ಯಂಡ್ ಎವ್ರಿ ಸಂಡೇ 3 PM ಬರುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಸ್ಯಾಟರ್ಡೇ 5 PM ಆ್ಯಂಡ್ ಸಂಡೇ 3 PM. ಅದರ ಮಿಡ್ಲಲ್ಲಿ ಏನಿರುತ್ತೆ ಆ ಟೈಮಲ್ಲೆಲ್ಲ ನಾನು ರಿವ್ಯೂ ವಿಡಿಯೋಸ್ ಇರ್ಬೋದು, ಈ ಥರ ವಿಡಿಯೋಸನ್ನೆಲ್ಲ ವೀಕಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ರೈಸ್ ಆ್ಯಂಡ್ ಬಾಕಿ ಡೀಟೇಲ್ಸ್ನ ನಾನು ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದರದ್ದು ಕಂಪ್ಲೀಟ್ ಹೇಗಿದೆ ಏನು ಅಂತ ನಿಮಗೆ ತಿಳ್ಕೊಬೇಕಾದ್ರೆ ರಿವ್ಯೂ ವಿಡಿಯೋ ನೋಡೋದು ಮರಿಬೇಡಿ. ಪ್ರಾಡಕ್ಟ್ ನಂಬರ್ 3. ಇದು ಕೂಡ ಸ್ವಿಸ್ ಬ್ಯೂಟಿ ಅವರ್ ಇಲ್ಯುಮಿನೇಟರ್ ಮೇಕಪ್ ಬೇಸ್. ಇದು ಗೋಲ್ಡನ್ ಪಿಂಕ್ ಹೈಲೈಟಿಂಗ್ ಇಫೆಕ್ಟೇ ಕೊಡೋದು ಇದು ಕೂಡ. ಆದರೆ ಅದು ಹೈಲೈಟಿಂಗ್ ಪ್ರೈಮರ್ ಆಗಿತ್ತು, ಇದು ಹೈಲೈಟಿಂಗ್ ಬೇಸ್. ಅಂದರೆ ಇವಾಗ ನಾವೇನು ಫೌಂಡೇಶನ್ ಏನು ಯೂಸ್ ಮಾಡ್ತೀವಿ ಅಥವಾ BB ಕ್ರೀಮ್ ಆಗಿರ್ಬೋದು, ಈ ಥರದ್ದು ಏನು ಯೂಸ್ ಮಾಡ್ತೀವಿ ಅದರ ಜೊತೆ ಇದನ್ನು ಕೂಡ ಮಿಕ್ಸ್ ಮಾಡಿ ಹಚ್ಚೋದು. ಸೊ ಇದರದ್ದು ಕೂಡ ಕಂಪ್ಲೀಟ್ ಆಗಿ ಯಾವ ಥರ ಇದೆ ಡೀಟೇಲ್ಸ್ ಎಲ್ಲ ನಾನು ರಿವ್ಯೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲನೂ ನಾನು ಹಾಲ್ ಆ್ಯಂಡ್ ರಿವ್ಯೂ ಕೂಡ ಇದೇ ವಿಡಿಯೋದಲ್ಲಿ ಮಾಡಿದ್ರೆ ವಿಡಿಯೋ ಲೆಂತ್ ತುಂಬಾ ದೊಡ್ಡದಾಗುತ್ತೆ. ಆ್ಯಂಡ್ ಈ ಥರ ಟ್ಯೂಬಲ್ಲಿ ಕೊಟ್ಟಿದ್ದಾರೆ ಇದನ್ನ. ಇದರಲ್ಲಿ 2 ಶೇಡ್ಸ್ ಇತ್ತು. ನಾನು 01 ಗೋಲ್ಡನ್ ಪಿಂಕ್ ಅನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದರದ್ದು ಪ್ರೈಸ್ ಆ್ಯಂಡ್ ಬಾಕಿ ಡೀಟೇಲ್ಸ್ ಇವಾಗಲೇ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಇವತ್ತಿನ ಹಾಲಿದು 3rd ಪ್ರಾಡಕ್ಟ್. ಇವಾಗ 4th ಪ್ರಾಡಕ್ಟ್ ಬಲೂನ್ಸ್. ಹೌದು, ಸ್ಕ್ರೀನಲ್ಲಿ ನೀವೀಗ ನೋಡ್ತಾ ಇರ್ಬೋದು ಪ್ರೈಸ್ ಆ್ಯಂಡ್ ಡೀಟೇಲ್ಸ್. ವೈಟ್, ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ ಇರುವಂಥ ಬಲೂನ್ಸನ್ನು ಪರ್ಚೇಸ್ ಮಾಡಿದೆ. 50 ನಂಬರ್ಸ್ ಇತ್ತು ಇದರಲ್ಲಿ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ ಬರ್ತ್ಡೇ ಡೆಕೋರೇಷನ್ಗೋಸ್ಕರ. ಬ್ಲ್ಯಾಕ್ ಅಂದರೆ ಈ ಥರ ಬರುತ್ತೆ ಬ್ಲ್ಯಾಕ್. ನೀವು ಇದರಲ್ಲಿ ನಿಮಗೆ ಈ ಥರದ್ದು ಒಂದು ಥ್ರೆಡ್ ಕೂಡ ಕೊಟ್ಟಿರ್ತಾರೆ. ಒಂದು ಗೋಲ್ಡನ್ ಕಲರ್ ಥ್ರೆಡ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕೊಟ್ಟಿರ್ತಾರೆ. ಇದು 50 ಬಲೂನ್ಸ್ ಏನು ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಈ ಥರ ನೀವು ಕಟ್ಟೋದಕ್ಕೆ ಅಂದರೆ ಹ್ಯಾಂಗಿಂಗ್ ಈ ಥರ ಕಟ್ಟೋದಕ್ಕೆ ಕರೆಕ್ಟಾಗಿ ಬರುತ್ತೆ. 50 ಬಲೂನ್ಸ್ಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಬ್ಲ್ಯಾಕ್ ಒನ್ ಈ ಥರ ಇದೆ ಆ್ಯಂಡ್ ಇದು ವೈಟ್ ಕಲರ್ದು ಈ ಥರ ಬರುತ್ತೆ. ಗೋಲ್ಡನ್ ಸ್ವಲ್ಪ ಎಲ್ಲೋ ಟಿಂಟ್ ಇದೆ ಇದರಲ್ಲಿ, ಗೋಲ್ಡನ್ ಈ ಥರ. ಇದರಲ್ಲಿ ನೋಡಿ ಇದು ಬ್ಲ್ಯಾಕ್ ಕಲರ್ ಥ್ರೆಡ್ ಈ ಥರದ್ದು.
ಈ ಥರದ್ದು ಕೊಟ್ಟಿರ್ತಾರೆ. ಬರ್ಡೇ ಡೆಕೋರೇಷನ್ ಇದರಿಂದ ಯಾವ ಥರ ಮಾಡಿದೆ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಯಾವ ಥರ ಇದನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ನೀವು ಡೆಕೋರೇಷನ್ ಮಾಡ್ಬೋದು ಅಂತೇಳಿ ಆ ವಿಡಿಯೋ ಕೂಡ ನೋಡೋದಕ್ಕೆ ಮರಿಬೇಡಿ. ಸೊ ಇದು 3 ಈ ಕಲರ್ ಬರುತ್ತೆ. 50 ನಂಬರ್ಸ್ ಇರುತ್ತೆ ಇದರಲ್ಲಿ. ಪ್ರೈಸ್ ಆ್ಯಂಡ್ ಬಾಕಿ ಡೀಟೇಲ್ಸ್ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರದ್ದು ಫ್ಲಿಪ್ಕಾರ್ಟಿದ್ದು ಬಾಕ್ಸಲ್ಲಿ, ಈ ಥರದ್ದು ಬಾಕ್ಸಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇದರಲ್ಲಿ 50 ಬಲೂನ್ಸ್ ನನಗೆ ಪ್ರೊವೈಡ್ ಆಗಿತ್ತು. ಸೊ ಇದು ಇನ್ನೊಂದು ಪ್ರಾಡಕ್ಟ್. ಇವಾಗ ನೆಕ್ಸ್ಟ್ ಒನ್ ನಾನು ಪರ್ಚೇಸ್ ಮಾಡಿರೋದು ಪಂಪ್. ಇವಾಗ ನಾವು ಇಷ್ಟು 50 ಬಲೂನ್ಸನ್ನೆಲ್ಲ, ಸೊ ಅದಕ್ಕೆ ನಾನು ಈ ಹ್ಯಾಂಡ್ ಪಂಪನ್ನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ತುಂಬಾ ಈಸಿ ಆಗುತ್ತೆ. ಇದರ ಡೆಮೋ ಕೂಡ, ಇದು ಯಾವ ಥರ ವರ್ಕ್ ಮಾಡುತ್ತೆ, ಯಾವ ಥರ ಪಂಪ್ ಮಾಡೋದು, ಇದರ ಡೆಮೋ ಕೂಡ ನೀವು ಬರ್ಡೇ ಡೆಕೋರೇಷನ್ ವಿಡಿಯೋದಲ್ಲೇ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು. ಇವಾಗ ನೆಕ್ಸ್ಟ್ ಒನ್, ಅದು ಕೂಡ ಬಲೂನ್ಸೇ, ಕಲರ್ಫುಲ್ ಬಲೂನ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ತೋರಿಸಿರೋದು ನಾನು ವೈಟ್, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಈ 3 ಕಲರಲ್ಲಿತ್ತು 50 ಬಲೂನ್ಸು. ಇವಾಗ ಎಗೈನ್ ಇನ್ನೊಂದು ಸೆಟ್ ಬಲೂನ್ ನಾನು ಆರ್ಡರ್ ಮಾಡಿದೆ, ಅದು ಕೂಡ 50 ನಂಬರ್ಸಲ್ಲಿದೆ. ಆದರೆ ಅದು ಈ ಥರ ಕಲರ್ಫುಲ್ ಬಲೂನ್ಸ್ ಕಾಣ್ತಾ ಇದೆಯಾ ನಿಮಗೆ? ಈ ಥರ ಇದರಲ್ಲಿ ಪಿಂಕ್ ಇದೆ, ಎಲ್ಲ ಲೈಟ್ ಕಲರ್ಸ್ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲ ಲೈಟ್ ಕಲರ್ಸ್ ಇರೋದು ಇದರಲ್ಲಿ. ಈ ವೈಟ್ ಇದೆ ಆ್ಯಂಡ್ ಬ್ಲೂ, ಯೆಲ್ಲೋ, ಪಿಂಕ್, ಈ ಥರದ್ದು ತುಂಬಾ ಇದೆ. ಕಾಣಿಸ್ತಿದೆ ಅಲ್ಲ, ನಾನಿಲ್ಲಿ ನೀವು ಕಾಣುತ್ತಿರ್ಬೋದು ಈ ಬಲೂನ್ಸನ್ನು ನಾನು ಈ ಥರ ಫಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಪ್ರಾಡಕ್ಟ್ ಇದು. ಇದನ್ನು ಈ ಥರ ಬಲೂನ್ಸ್ ಇವಾಗ ನೀವೇನು ನೋಡಿದ್ರಿ ನಾನು ಈ ಥರ ಹಾಕಿದ್ದೀನಿ, ಇದನ್ನು ಫಿಕ್ಸ್ ಮಾಡೋದಕ್ಕೆ ಇನ್ನೊಂದು ಪ್ರಾಡಕ್ಟ್ ನಾನು ಬೈ ಮಾಡಿದ್ದೆ. ಅದೇ ನಮ್ಮದು ನೆಕ್ಸ್ಟ್ ಪ್ರಾಡಕ್ಟ್ ಇದು. ಇದು ಈ ಥರ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹೋಲ್ಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ ನಿಮಗೆ? ಈ ಥರ ತುಂಬಾ ದೊಡ್ಡದಿದೆ. 50 ಅಂದರೆ ಇದರಲ್ಲಿ 100 ಬಲೂನ್ಸ್ ನೀವು ಫಿಕ್ಸ್ ಮಾಡ್ಬೋದು, ಅಷ್ಟು ದೊಡ್ಡದಿದೆ ಇದು. ಸೊ 50 ಬಲೂನ್ಸ್ಗೆ ನಾನು ಇದರ ಹಾಫ್ ಲೆಂತನ್ನು ಯೂಸ್ ಮಾಡಿದ್ದೀನಿ. ಇದು ಉಳ್ಕೊಂಡಿದೆ ನನಗೆ ಈ ಥರ. ಸೊ ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ವಿಡಿಯೋದಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಇದರದ್ದು ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಇದು ನಂದು ಫ್ಲಿಪ್ಕಾರ್ಟ್ ಹಾಲ್ ತುಂಬಾ ಶಾರ್ಟ್ ಆಗಿತ್ತು ಆ್ಯಂಡ್ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಆಗಿತ್ತು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಯೂಸ್ ಮಾಡಿ ಯಾವ ಥರ ಬರ್ಡೇ ಒಂದು ಥೀಮ್ನ ರೆಡಿ ಮಾಡಿದ್ದೀನಿ ಅಂತಲೂ ನಿಮಗೆ ವಿಡಿಯೋ ಬರುತ್ತೆ. ಸೊ ಗೈಸ್, ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬಟನನ್ನು ಒತ್ತೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್.